ಯಪ್ಪ ಏನು ಗುರು ಈ ಯಾವ ಇಷ್ಟು ಗಾಬರಿ ಐತೆ ಈ ಯಾವ ಎಲ್ಲಿಡ್ದ್ವಿ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದೊಡ್ಡಬಳ್ಳಾಪುರದ ಹುಡುಗ. ಹಾಯ್ ಹೆಲೋ ಗಾಯ್ಸ್, ನಾವಿವತ್ತು ಹೋಗ್ತಿರೋದು ಯಾವ ಬಂದಿದೆ ಅಂತ. ಸೊ ಇವಾಗ ಆ ವಿಡಿಯೋಗೆ ಹೋಗ್ತಾ ಇದೀವಿ, ನಾನು ಮತ್ತೆ ಪವನ್ ಇದಾರೆ ಇಲ್ಲಿ. ಸೊ ನೀವೇ ನೋಡ್ತಾ ಇರ್ತೀನಿ, ನಾನು ಆದಷ್ಟು ಹೇಳ್ತಾನೆ ಇರ್ತೀನಿ ನಿಮ್ಗೆ, ಆದಷ್ಟು ನೋಡ್ಕೊಳ್ರಿ. ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಳಿರ್ತಾರೆ, ಯಾಕಂದ್ರೆ ಮಳೆಗಾಲ ಇದು. ತುಂಬಾ ಅಂದ್ರೆ ತುಂಬಾ ಮನೆಗಳಿಗೆ ಹಾವು ಬರ್ತಾನೆ ಇರುತ್ತೆ. ಆದಷ್ಟು ಕೇರ್ಫುಲ್ ಆಗಿರಿ. ನಿಮ್ಮ ಮನೇಲಿ ಮಕ್ಳಿರ್ತಾರೆ, ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಳಿರ್ತಾರೆ, ಸೊ ಸಣ್ಣ ಪುಟ್ಟ ಮಕ್ಳಿರ್ತಾರೆ, ಮತ್ತೆ ವಯಸ್ಸಾಗಿರೋ ವೃದ್ಧರು ಇರ್ತಾರೆ ನಿಮ್ಮ ಮನೇಲಿ. ಸೊ ಆದಷ್ಟು ಕೇರ್ಫುಲ್ ಆಗಿರಿ. ಬನ್ರಿ ಇವಾಗ ಆ ವಿಡಿಯೋಗೆ ಹೋಗ್ತಾ ಇದೀವಿ, ನೋಡೋಣ. ನೋಡಿ ಇಲ್ಲಿ ಒಂದು ಲೇಡಿ ಮಕನೋ ಇಲ್ಲ ಸ್ನಾನ ಮಾಡೋಕೆನೋ ಹೋಗಿದ್ದಾರೆ, ಅದು ಬಚ್ಚಲ್ ಮನೆಯಲ್ಲೇ ಮಲಗಿದೆ ಹೋಗಿ. ಸೊ ಈ ಯಾವ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ತಾಲೂಕು ಏಕಾಶಿಪುರ, ಇದು ಬಂದ್ಬಿಟ್ಟು ಅರಳಮಲ್ಲಿಗೆ ಹತ್ರ ಇರೋದು. ಏಕಾಶಿಪುರದಲ್ಲಿ ಒಬ್ಬರು ಬಚ್ಚಲ್ ಮನೆಯಲ್ಲಿ ಮಲ್ಕೊಂಡ್ಬಿಟ್ಟಿದೆ ಹೋಗ್ಬಿಟ್ಟು. ಅಷ್ಟಕ್ಕ ಚೀಲ ಏನ ಕೊಡ್ರಿ, ಚೀಲ ಏನ್ ಕೊಡೋದು, ಹೊಡೆದ್ ಬೇಡ, ಚೀಲ ಕೊಡ್ಬಾ, ಒಂದ್ ಚೀಲ ಬಚ್ಚಲ್ ಮನೆ ಸರ್ ಕಂಪ್ಲೀಟ್. ನೀವೇನಾದ್ರೂ ದೊಡ್ಡಬಳ್ಳಾಪುರ ನಿಯರ್ ಸುತ್ತಮುತ್ತ ಏನಾದ್ರೂ ಆಗಿದ್ರೆ ಈ ವಿಡಿಯೋನ 100% ಸೇವ್ ಮಾಡ್ಕೊಳ್ರಿ, ಯಾಕಂದ್ರೆ ಒಂದಲ್ಲ ಒಂದಿನ ನಿಮ್ಗೂ ಕೂಡ ಈ ವಿಡಿಯೋನೇ ನಿಮ್ಗೆ ಯೂಸ್ ಆಗುತ್ತೆ. ನೀವೇ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಈ ಯಾವನ್ನ ಅಲ್ಲಿ ಇಟ್ಕೊಂಡ್ಬಂದು ಬೇರೆ ಕಡೆ ಕೆರೆಯಲ್ಲಿ ಬಿಡ್ತಾ ಇದೀವಿ. ಕೊನೆಯಲ್ಲಿ ನಾನ್ ನಿಮ್ಗೆ ಹೇಳೋದು ಒಂದೇ, ಆದಷ್ಟು ನಿಮ್ಮ ಮನೇಲಿ ಏನಾದ್ರು ಆವಿದ್ರೆ ಆ ವಿಡಿಯೋರ್ನೇ ಕರ್ಸಿ, ಯಾವುದೇ ಕಾರಣಕ್ಕೂ ಸಾಯ್ಸಕ್ ಹೋಗ್ಬೇಡ್ರಿ. ಆ ಸ್ನೇಕ್ ನ ರೆಸ್ಕ್ಯೂ ಮಾಡ್ರಿ. ಸೊ ನೀವಂತೂ ರೆಸ್ಕ್ಯೂ ಮಾಡೋ ಸಾಹಸ ಮಾಡ್ಬೇಡ್ರಿ. ಆದಷ್ಟು ಸ್ನೇಕ್ ಸೇವರ್ ನ ಕರ್ಸಿ ಆ ಯಾವನ್ನ ಸೇವ್ ಮಾಡೋದು ನೋಡಿ. ಸೊ ನಾನ್ ನಿಮ್ಗೆ ಹೇಳೋದು ಒಂದೇ, ಕೊನೆಯಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಒಂದ್ 4 ಜನಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮಿಂದ ಯೂಸ್ಫುಲ್ ಆಗುತ್ತೆ. ಹೋಗ್ಬತ್ತೀಯಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.